ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಂತ ಬಯಸ್ಪಡ್ತೀನಿ. ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ ನನ್ನ ಒಂದು ಅನುಭವದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಒಂದು ಅನುಭವದ ಮಾತು ಹೇಳ್ತಾ ಇದ್ದೀನಿ. ನನಗೆ ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಯಾವ ಥರ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ಥರ ಕ್ರಿಯೇಟ್ ಮಾಡಬೇಕು, ನಾವು ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ವೈ ಟಿ ಸ್ಟುಡಿಯೋದಲ್ಲಿ ಯಾವ ಥರ ಬರಿಬೇಕು, ಏನು ಅಂತಾನೆ ಏನು ಅಂತಲೇ ಗೊತ್ತಿರಲ್ಲ, ಸ್ವಲ್ಪನೂ ಗೊತ್ತಿರಲ್ಲ. ನನಗೆ ಯೂಟ್ಯೂಬ್ ಬಗ್ಗೆನೇ ಗೊತ್ತಿರಲ್ಲ. ಆದರೆ ಏನಪ್ಪ ಅಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಸಪೋರ್ಟ್ ಮಾಡಿದಂಥವ್ರು, ಹಾಗೆ ನನಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಟ್ಟಂಥವ್ರು, ಹಾಗೆ ಒಂದು ಯೂಟ್ಯೂಬ್ನ ಒಂದು ಇಮೇಲ್ ಹಾಕ್ಬಿಟ್ಟು ಒಂದು ಚಾನಲ್ ಓಪನ್ ಮಾಡಿಕೊಟ್ಟಂಥವ್ರು, ಇದೆಲ್ಲ ನನಗೆ ಹೇಳಿಕೊಟ್ಟಂಥವ್ರು. ಈ ಒಂದು ಯಾವ ಥರ ಥಂಬ್ನೇಲ್ ಮಾಡಬೇಕು, ಯಾವುದು ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ನಾವು ವೀಡಿಯೋಗಳು ಮಾಡಿದರೆ ಯಾವ ಥರ ಸೆಟ್ ಮಾಡಿ ಯಾವ ಥರ ವಾಯ್ಸ್ ಮಾಡಬೇಕು, ವಾಯ್ಸ್ ಕೊಡಬೇಕು, ಹಾಗೆ ನಾವು ಯಾವ ಥರ ಒಂದು ಬರಿಬೇಕು ಅನ್ನೋದೆಲ್ಲ ನಮಗೆ ಹೇಳ್ಕೊಟ್ಟಂಥವ್ರು ನಮ್ಮ DNC ಕನ್ನಡ ರಾಕ್ಸ್ ಅಂತವರು ಹೇಳ್ಕೊಟ್ರು. ಅವರು ಹೇಳ್ಕೊಟ್ಟ ಮೇಲೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನು. ಅವರೇ ನನಗೆ ಹೇಳ್ಕೊಟ್ಟಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ಅವ್ರು ಹೇಳ್ಕೊಟ್ರು. ಅವಾಗಿಂದ ನಂದು 2023ರಿಂದ 24ವರೆಗೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತಿ. 2024ಕ್ಕೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಹಾಗೆ ಇದನ್ನೆಲ್ಲ ನಮ್ಮ ಯೂಟ್ಯೂಬಲ್ಲಿ ಏನೇನು ಪ್ರಾಬ್ಲಮ್ ಇದ್ದರೂ ಯಾವ ಥರ ಏನು ಹೇಳ್ಕೊಡ್ಬೇಕು ಅಂತ ಅನ್ನೋದಕ್ಕೆ ನಾವು ಒಬ್ಬರನ್ನ ಮೀಟ್ ಮಾಡಬೇಕು. ಯೂಟ್ಯೂಬು ಕ್ರಿಯೇಟರ್ಸ್ ಅಂತ ಬರ್ತಾರೆ ಅವರು, ಟಚ್ ಅವರೆಲ್ಲ ಇರ್ತಾರೆ. ಅವ್ರ ಹೆಸ್ರು ಏನಪ್ಪ ಅಂದರೆ ವೆಂಕಟೇಶ್ ಟಚ್ ಕನ್ನಡ ಲಾಕ್ಸ್ ಅಂತವರು. ಅವರು ನಮಗೆ ಒಂದು ವಾಟ್ಸಪ್ ತಗೊಂಡು ಅವರು ನಮ್ಮ ಪ್ರಾಬ್ಲಮ್ ಚಾನಲ್ ಏನಾರ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ವಾಟ್ಸಪ್ ಮುಖಾಂತರ ನಾವು ಒಂದು ಮೆಸೇಜ್ ಮಾಡಿದರೆ ಅವ್ರು ನಮ್ಮ ಪ್ರಾಬ್ಲಮ್ನ ಚಾನಲ್ ಏನಾರ ಪ್ರಾಬ್ಲಮ್ ಇದ್ದರೆ ಅವ್ರು ಕ್ಲಿಯರ್ ಮಾಡಿಕೊಡ್ತಾರೆ. ಹಾಗೆ ಇನ್ನೊಬ್ಬರು ಕನ್ನಡ ಕ್ರಿಯೇಟರ್ ಅಂತ, ಅವರು ಅಷ್ಟೇ. ಅವರು ನಮ್ಮ ಚಾನಲಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ ಯಾವುದಾದ್ರೂ ಕೇಳ್ಕೋಬೇಕು ಅಂದರೆ ಅವ್ರನ್ನ ಕೇಳಿದ್ರು ಅವರು ಅಷ್ಟೇ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾವು ಯೂಟ್ಯೂಬಲ್ಲಿ ಏನೇ ಒಂದು ಅಪ್ಲೋಡು ಬರ್ತೈತಿ ಅಂದರೆ ನಾವು ಅವ್ರನ್ನ ಚಾನಲಲ್ಲಿ ನೋಡಿ ತಿಳ್ಕೊಬೋದು. ಅವ್ರು ಯಾರಪ್ಪ ಅಂದರೆ ಲಕ್ಕಿ ಲಿಕೇಶ್ ಅಂತ ಅವರು ಯಾವುದೇ ಒಂದು ಯೂಟ್ಯೂಬಲ್ಲಿ ಹೊಸ್ದಾಗಿ ಲಾಂಚ್ ಮಾಡಿರ್ತಾರೆ ಯೂಟ್ಯೂಬರು, ಅದನ್ನು ನಮಗೆ ಮನದಟ್ಟವಾಗಿ ವಿಡಿಯೋ ಮಾಡಿ ನಮಗೆ ಹೇಳ್ತಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ವೀಡಿಯೋಗಳು ನಾವು ತುಂಬ ಸಪೋರ್ಟ್ ಆಗುತ್ತೆ ಅವರಿಂದ. ಹಾಗೆ ನಮ್ಮ ವೆಂಕಟೇಶ್ ಟಚ್ ಕನ್ನಡ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರ ಒಂದು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೆ ನಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತಿ. 2024ರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತೆ ಅಂತ ನಾನು ನಿಮ್ಮ ಎಲ್ಲರಿಗೂ ಕೇಳ್ತಾಯಿದ್ದೀನಿ. ಕನ್ನಡ ಟಚ್ ವೆಂಕಟೇಶ್ ಟಚ್ ಕನ್ನಡ ಅವ್ರನ್ನ ಸಪೋರ್ಟ್ ಮಾಡಿ ಅವರಿಗೆ. ಹಾಗೆ ನಮ್ಮ ಕನ್ನಡ ಕ್ರಿಯೇಟರ್ಗೂ ಸಪೋರ್ಟ್ ಮಾಡಿ, ಹಾಗೆ ಲಕ್ಕಿ ಲಿಕೇಶ್ ಅವ್ರಿಗೆ ಸಪೋರ್ಟ್ ಮಾಡಿ ಇಂತೆಲ್ಲ ಹೇಳ್ತಾ ಈ ಒಂದು ನನ್ನ ಮನದಾಳದ ಮಾತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕನ್ನಡಾಂಬೆ.